ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಿಂದ ಗೊತ್ತಾದ ಸ್ಫೋಟಕ ವಿಚಾರ ಏನಂದ್ರೆ ದೇಶದಲ್ಲಿ ವೋಟ್ ಜಿಹಾದ್ ಆಗ್ತಾ ಇದೆ ಅನ್ನೋದು. ಓಲೈಕೆ ರಾಜಕೀಯ ಮಾಡೋ ಪಕ್ಷಗಳು ಧಾರ್ಮಿಕ ಮುಖಂಡರ ಮೂಲಕ ಹೇಳಿಕೆ ನೀಡಿಸಿ ಒಂದು ವೋಟ್ ಮಿಸ್ ಆಗದಂತೆ ಸಮುದಾಯದ ಎಲ್ಲಾ ವೋಟ್ಗಳನ್ನ ಬಾಚಿಕೊಡೋದು. ಇಷ್ಟು ವರ್ಷಗಳ ಕಾಲ ಇದು ಸೀಕ್ರೆಟ್ ಆಗಿ ನಡೀತಾ ಇತ್ತು. ಆದ್ರೀಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಓಪನ್ ಆಗಿ ಈ ಪ್ರಕ್ರಿಯೆ ನಡೀತಾ ಇದೆ. ಮುಸ್ಲಿಂ ಲಾ ಬೋರ್ಡ್ ದೊಡ್ಡ ಸಮಾವೇಶ ಮಾಡಿ ಮಹಾ ವಿಕಾಸ್ ಅಗಾಡಿಗೆ ಎಲ್ಲರೂ ವೋಟ್ ಹಾಕಬೇಕು ಅಂತ ಫತ್ವಾ ಹೊರಡಿಸಿದೆ. ಇದು ಪ್ರಜಾಪ್ರಭುತ್ವದ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನಕ್ಕೆ ತದ್ವಿರುದ್ಧವಾಗಿದ್ದು, ಇದೇ ಮುಂದುವರೆದರೆ ಮುಂದೆ ಏನಾಗಲಿದೆ ಅನ್ನೋದರ ಚರ್ಚೆ ಕೂಡ ನಡೀತಾ ಇದೆ. ಇನ್ನೊಂದೆಡೆ ಬಾಂಗ್ಲಾದಲ್ಲಿ ಮತಾಂಧರು ಇಸ್ಕಾನ್ ಸಂಸ್ಥೆಯನ್ನ ಟೆರರಿಸ್ಟ್ ಗ್ರೂಪ್ ಅಂತ ಕರೆದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದಲ್ಲಿ ಜಾತ್ಯತೀತತೆ ಹಾಗೂ ಮಾನವೀಯತೆ ಬಗ್ಗೆ ಮಾತನಾಡೋ ಬುದ್ಧಿವಂತರಿದ್ರೆ ಅವರು ಈಗ ಯಾವ ಬಿಲದಲ್ಲಿ ಕೂತಿದ್ದಾರೆ ಅಂತ ಹುಡುಕೋ ಪರಿಸ್ಥಿತಿ ಬಂದಿದೆ. ಪ್ರಪಂಚವೇ ಮೆಚ್ಚಿರೋ ಸನಾತನ ಬದುಕಿನ ಶೈಲಿಯಲ್ಲಿ ತಪ್ಪು ಹುಡುಕಿ ಹಿಂದೂಗಳಿಗೆ ಬುದ್ಧಿ ಹೇಳೋ ಹಿಂದೂ ವಿರೋಧಿ ಹಿಂದೂಗಳು ಈಗ ವೋಟ್ ಜಿಹಾದ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಭಾರತೀಯರು ಕಾಯ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಗೆಲ್ಲೋದಕ್ಕೆ ಕೊನೆಯ ಹಾಗೂ ಇದೊಂದೇ ಅಸ್ತ್ರ ಅಂತ ಮನಗಂಡಿರೋ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ವೋಟ್ ಜಿಹಾದ್ಗೆ ಮುಂದಾಗಿದೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಧಾರ್ಮಿಕ ಮುಖಂಡರು ಹಾಗೂ ಮೌಲ್ವಿಗಳ ಮೂಲಕ ಹೇಳಿಸೋ ಕೆಲಸ ಆಗ್ತಾ ಇದೆ. ಎಲ್ಲರೂ ಎನ್ಡಿ ಒಕ್ಕೂಟಕ್ಕೆ ವೋಟ್ ಹಾಕಿ ಅಂತ ಮೌಲ್ವಿ ಹೇಳಿರೋ ವಿಡಿಯೋ ದೇಶಾದ್ಯಂತ ವೈರಲ್ ಆಗ್ತಾ ಇದ್ದು, ಮಲಗಿರೋ ಹಿಂದೂಗಳು ಎದ್ದೇಳಿ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಈ ಬಾರಿ ಯಾಮಾರಿದ್ರೆ ಮುಂದೆ ಬಹಳ ಕಷ್ಟ ಇದೆ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಮೌಲಾನಾ ಖಲೀದ್ ಉರ್ ರೆಹಮಾನ್ ಸಾಜದ್ ನವೋಮಿ ಪ್ರೆಸ್ ಮೀಟ್ ನ ಕರೆದು ವೋಟ್ ಜಿಹಾದ್ಗೆ ಕರೆ ಕೊಟ್ಟಿದ್ದಾರೆ. ನಮ್ಮ ಭವಿಷ್ಯಕ್ಕಾಗಿ ಮಹಾರಾಷ್ಟ್ರದ 269 ಕ್ಷೇತ್ರಗಳಲ್ಲೂ ನಾವು ಮಹಾ ವಿಕಾಸ್ ಅಗಾಡಿಯ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಒಂದೇ ಒಂದು ವೋಟ್ಗಳು ಮಹಾ ವಿಕಾಸ್ ಅಗಾಡಿ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಹಿಂದೂಯೇತರ ಎಲ್ಲಾ ಧರ್ಮಗಳು ಕೂಡ ಮಹಾ ವಿಕಾಸ್ ಅಗಾಡಿಯ ಬೆನ್ನಿಗೆ ನಿಲ್ಲುತ್ತವೆ. ಅಂತಿಮವಾಗಿ ಉಳಿಯೋದು ಹಿಂದೂಗಳು. ನಾವು ಎಷ್ಟೇ ಒಗ್ಗಟ್ಟಾದ್ರೂ ಮಿನಿಮಮ್ 15% ಹಿಂದೂಗಳ ವೋಟ್ ಅಗಾಡಿಗೆ ಹೋಗೋದ್ರಿಂದ ಈ ಬಾರಿಯೂ ಎಲೆಕ್ಷನ್ ಅಂದುಕೊಂಡಷ್ಟು ಈಸಿ ಇಲ್ಲ ಅನ್ನೋದು ಜನರೇ ಮಾತಾಡುವಂತಾಗಿದೆ. ಹೇಗೆ ಗೆದ್ವಿ ಅನ್ನೋದು ಮುಖ್ಯ ಅಲ್ಲ, ಗೆದ್ವೋ ಇಲ್ವೋ ಅನ್ನೋದಷ್ಟೇ ಮುಖ್ಯ ಅನ್ನೋ ಫಾರ್ಮುಲಾ ರಾಹುಲ್ ಗಾಂಧಿ ಕೈ ಹಿಡಿಯಲಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಅಂದಹಾಗೆ ಮೌಲಾನಾ ಕರೆ ಕೊಟ್ಟಿರೋದು ಈಗ ಹೊಸ ವಿಚಾರ. ಆದ್ರೆ ಇದಕ್ಕೂ ಮುನ್ನ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಒಂದು ಸ್ಫೋಟಕ ನ್ಯೂಸ್ ಬಂದಿತ್ತು. ಅದೇನಂದ್ರೆ ಸುಮಾರು 180 NGOಗಳು ಹಾಗೂ ಸಂಘಟನೆಗಳು ಮಹಾರಾಷ್ಟ್ರದಲ್ಲಿ ಫೀಲ್ಡ್ಗಿಳಿದಿದ್ದು ಮಹಾ ವಿಕಾಸ್ ಅಗಾಡಿಗೆ ವೋಟ್ ಹಾಕಿಸೋದಕ್ಕೆ ಫೀಲ್ಡ್ ವರ್ಕ್ ಮಾಡ್ತಾ ಇವೆ ಅನ್ನೋದು. ಇವರು ಬಂದು ಹೇಳಿದ ತಕ್ಷಣ ಯಾವ ಹಿಂದೂ ಕೂಡ ವೋಟ್ ಹಾಕಿ ಬರೋದಿಲ್ಲ. ಈ ವಿಚಾರ ಅವರಿಗೂ ಗೊತ್ತಿದೆ. ಆದ್ರೆ ಸ್ವಲ್ಪ ಕೈ ಬಿಸಿ ಮಾಡಿದ್ರೆ ಹಿಂದೂ ಮುಂದೆ ನೋಡದೆ ಹಿಂದೂಗಳು ವೋಟ್ ಹಾಕ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಆದ್ರಿಂದ ವ್ಯವಸ್ಥಿತವಾಗಿ ವೋಟ್ ಪಡೆಯೋ ಕೆಲಸ ಆಗ್ತಾ ಇದೆ. ಇದು ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಜಾರ್ಖಂಡ್ ನಲ್ಲೂ ಕೂಡ ಆಗ್ತಾ ಇದೆ. ಜಾರ್ಖಂಡ್ ನಲ್ಲಿ ಫತ್ವಾ ಹೊರಡಿಸಲಾಗಿದೆ. ಸುಮಾರು 180 ಮುಸ್ಲಿಂ ಸಂಘಟನೆಗಳು ಫತ್ವಾ ಹೊರಡಿಸುವ ಮೂಲಕ ವೋಟ್ ಜಿಹಾದ್ ನಡೆಸಿವೆ. ಆದ್ರಿಂದ ಈ ಎಲೆಕ್ಷನ್ ನಲ್ಲಿ ಹಿಂದೂಗಳ ವೋಟ್ ನಿರ್ಣಾಯಕ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ವೋಟ್ ಜಿಹಾದ್ ಭೇದಿಸಬೇಕು ಅಂದ್ರೆ ಹಿಂದೂಗಳು ಕೂಡ ಧಾರ್ಮಿಕ ಮುಖಂಡರ ಕೈಯಲ್ಲಿ ಹೇಳಿಸೋ ಕೆಲಸವನ್ನ ಮಾಡಬೇಕು. ಆದ್ರೆ ಅದು ಕೂಡ ಸಂವಿಧಾನದ ವಿರುದ್ಧದ ಕೆಲಸವೇ ಆಗುತ್ತೆ. ಆದ್ರಿಂದ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಏಕ್ ರಹೆಂಗೆ ತೋ ಸೇಫ್, ಬಟೆಂಗೆ ತೋ ಕಟೆಂಗೆ. ಹೀಗೆ ಒಂದಾಗಿದ್ರೆ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಲಿದೆ ಅನ್ನೋದು ಮಾತ್ರ ರಿಸಲ್ಟ್ ಬಳಿಕವೇ ಗೊತ್ತಾಗಲಿದೆ. ಅಂದಹಾಗೆ ಈ ವಿಚಾರ ಕೇಳಿ ಬಿಡೋ ವಿಚಾರ ಅಲ್ವೇ ಅಲ್ಲ. ಇದೇ ರೀತಿಯ ರಾಜಕೀಯ ಮುಂದುವರೆದರೆ ಮುಂದೆ ಏನಾಗಲಿದೆ ಅನ್ನೋದನ್ನ ಕೂಡ ಊಹಿಸಿಕೊಂಡ್ರೆ ಭಯವಾಗುತ್ತೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಹೀಗೆ ಮಾಡೋದಾದ್ರೆ ಎಲೆಕ್ಷನ್ ಮಾಡೋ ಅಗತ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಡಚರರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಮೋದಿ ಸರ್ಕಾರ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಒಂದು ಬಿಡದಂತೆ ಪಡೆಯೋದು. ಎಲೆಕ್ಷನ್ ಟೈಮ್ನಲ್ಲಿ ಮೋದಿಯನ್ನ ಸೋಲಿಸೋದಕ್ಕೆ ಒಗ್ಗಟ್ಟಿನಿಂದ ಮತ ಹಾಕೋದು ಕ್ಲಿಯರ್ ಕಟ್ ಆಗಿ ಮಾಧ್ಯಮಗಳಲ್ಲಿ ಎಕ್ಸ್ಪೋಸ್ ಆಗಿದೆ. ಇದನ್ನೆಲ್ಲ ನೋಡ್ತಾ ಇರೋ ಹಿಂದೂಗಳು ಕೂಡ ಹೊಸ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನಾವು ಮಾತ್ರ ಗೆಲ್ಲಿಸ್ತಾ ಇದ್ದೀವಿ ಅಂದಾಗ ನಮಗೆ ಮಾತ್ರ ಯೋಜನೆಗಳನ್ನ ತನ್ನಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಅಂದಹಾಗೆ ಈ ಬೇಡಿಕೆಯನ್ನು ಕೂಡ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾರೆಲ್ಲ ವೋಟ್ ಜಿಹಾದ್ ಮಾಡಿದ್ದಾರೆ ಅನ್ನೋದು ಕಣ್ಣಿಗೆ ಕಂಡ ಮೇಲೂ ಅವರಿಗೆ ಸಹಾಯ ಮಾಡೋದಾದ್ರೆ ಗೆಲ್ಲಿಸಿದವರಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ.
ಬೆನ್ನಿಗೆ ನಿಲ್ಲದವರಿಗೆ ಮಾಡೋ ಸಹಾಯವನ್ನ ಹಿಂದೂಗಳಿಗೆ ಮಾಡಿದ್ರೆ ಯಾವತ್ತಿಗೂ ಅವರು ಗಟ್ಟಿಯಾಗಿ ನಿಮ್ಮ ಜೊತೆ ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಸಾಮಾಜಿಕ ಕಂಟಕಕ್ಕೆ ದಾರಿ ಮಾಡಿ ಕೊಡ್ತಾ ಇರೋದೇ ವೋಟ್ ಜಿಹಾದ್. ಇನ್ನು ಕೆಲವರು ಹೇಳೋದೇನಂದ್ರೆ, ಮೋದಿ ವಿರುದ್ಧ ಇರೋ ಪಕ್ಷಗಳ ನಾಯಕರು ಹಿಂದೂಗಳಲ್ವಾ, ಅವರೆಲ್ಲ ನಮಗೆ ಅನ್ಯಾಯ ಮಾಡಲ್ವೇನೋ ಅಂತ. ಇಲ್ಲೇ ಹಿಂದೂಗಳು ಎಡುತ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯ ವೋಟ್ ಹಾಕುತ್ತೆ ಅಂದ್ರೆ ಪುಕ್ಷಟೆ ಹಾಕೋದಿಲ್ಲ. ನಾಳೆ ದಿನ ಅವರು ಯಾವುದೇ ಡಿಮ್ಯಾಂಡ್ ಮಾಡಿದ್ರು ಅದನ್ನ ಬೇಷರತ್ತಾಗಿ ಈಡೇರಿಸಲೇಬೇಕು. ಅದಕ್ಕೆ ಇಂಡಿ ಒಕ್ಕೂಟ ರೆಡಿ ಇರೋದ್ರಿಂದಲೇ ವೋಟ್ ಜಿಹಾದ್ ತಂತ್ರಕ್ಕೆ ಮುಂದಾಗಿರೋದು. ಕರ್ನಾಟಕದಲ್ಲಿ ಹೇಗೆ ವಕ್ಫ್ ಬೋರ್ಡ್ ಬೆನ್ನಿಗೆ ಕಾಂಗ್ರೆಸ್ ನಿಂತಿರೋ ಸುದ್ದಿಗಳು ಬರ್ತಾ ಇದೆಯೋ, ಮುಂದೆ ಎಲ್ಲಾ ರಾಜ್ಯಗಳಲ್ಲೂ ಇದೇ ರೀತಿ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಣ ಮಾಡೋದಕ್ಕೆ ಬಂದವರು ನಗರಗಳನ್ನ, ಪ್ರಮುಖ ಜಾಗಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಬಡ ರೈತರ ಜಮೀನನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಹಿಂದೂಗಳ ಸರ್ವನಾಶ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಇತ್ತ ಬಾಂಗ್ಲಾ ಪರಿಸ್ಥಿತಿ ಕೇಳಿದ್ರೆ ಇನ್ನೂ ಕಠೋರವಾಗಿದೆ. ಸತತವಾಗಿ ಹಿಂದೂಗಳ ಮೇಲೆ ದಾಳಿ ಮುಂದುವರೆದಿದ್ದು ಈಗ ಅಲ್ಲಿನ ಪೊಲೀಸ್ ಇಲಾಖೆ ಹೊಸ ಸ್ಟೇಟ್ಮೆಂಟ್ ಅನ್ನ ನೀಡುವ ಮೂಲಕ ಇಡೀ ಪ್ರಪಂಚದ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇಸ್ಕಾನ್ ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಅವರೆಲ್ಲ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದಾರೆ, ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಬಹುಶಃ 50 ವರ್ಷಗಳ ಹಿಂದೆ ಈ ಮಾತನ್ನ ಹೇಳಿದಿದ್ರೆ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು ಈ ವಿಚಾರವನ್ನ ಮುಂದಿಟ್ಕೊಂಡು ಕತೆ ಕವನ ಬರೆದು ಡ್ರಾಮಾ ಮಾಡ್ತಾ ಇದ್ರೇನು. ಆದ್ರೆ ಈಗ ಅಸಲಿ ಸತ್ಯ ಏನು ಅಂತ ಜನರಿಗೆ ಗೊತ್ತಾಗಿರೋದ್ರಿಂದ ಈ ಮಾತು ಹಾಸ್ಯಾಸ್ಪದ ಎನ್ನಿಸ್ತಾ ಇದೆ. ಕಳೆದ ವಾರ ಬಾಂಗ್ಲಾದ ಮತಾಂಧರು ಇಸ್ಕಾನ್ ದೇಗುಲವನ್ನ ಒಡಿತೀವಿ ಅಂತ ಪ್ರೊಟೆಸ್ಟ್ ಮಾಡಿದ್ರು. ಅದಾದ ಬಳಿಕವೂ ಸತತವಾಗಿ ಹಿಂದೂಗಳ ಮೇಲೆ ದಾಳಿ ನಡೆದಿತ್ತು. ಈಗ ಪೊಲೀಸ್ ಇಲಾಖೆ ಮೂಲಕ ಇಂಥ ಸ್ಟೇಟ್ಮೆಂಟ್ ಕೊಡಿಸೋ ಕೆಲಸ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಕಳೆದ 2 ತಿಂಗಳ ಹಿಂದೆ ಭೀಕರ ಪ್ರವಾಹಕ್ಕೆ ಬಾಂಗ್ಲಾ ತುತ್ತಾಗಿತ್ತು. ಆಗ ತಿನ್ನೋಕೆ ಗತಿ ಇಲ್ಲದೆ ಹುಚ್ಚರಂತೆ ಅಲಿತಾ ಇದ್ದವರಿಗೆ ಊಟ ಕೊಟ್ಟಿದ್ದೆ ಇಸ್ಕಾನ್ ಸಂಸ್ಥೆ. ಯಾವ ಜಾತಿ ಧರ್ಮ ಭೇದ ಇಲ್ಲದೆ ಊಟ ಕೊಟ್ಟಿದ್ದೆ ಇಸ್ಕಾನ್ ಸಂಸ್ಥೆ. ಅಲ್ಲಿ ನಾ ಮುಂದು ತಾ ಮುಂದು ಅಂತ ಓಡೋಡಿ ಬಂದು ಊಟಕ್ಕೆ ಕೈಚಾಚಿದ್ದು ಯಾರು ಅನ್ನೋದರ ವಿಡಿಯೋಗಳು ನಿಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟು ಬೇಕಾದ್ರೂ ಸಿಗುತ್ತವೆ. ಈಗ ಅದೇ ಇಸ್ಕಾನ್ ಸಂಸ್ಥೆಯನ್ನ ಟೆರರ್ ಗ್ರೂಪ್ ಬ್ಯಾನ್ ಮಾಡಬೇಕು ಅಂತ ಬಾಂಗ್ಲಾ ಮತಾಂಧರು ಹೇಳ್ತಾ ಇರೋದು. ಇದನ್ನ ಕೇಳಿಸ್ಕೊಂಡ್ರೆ ಒಳ್ಳೆ ಅಪ್ಪ ಅಮ್ಮನಿಂದ ಸರಿಯಾದ ಶಿಕ್ಷಣ ಕಲಿತು ಬಂದವರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾವುದೋ ಬೀದಿಯಲ್ಲಿ ಹಸಿದಿರೋ ನಾಯಿಗೆ ಒಂದೇ ಒಂದು ಬಿಸ್ಕೆಟ್ ಹಾಕಿದ್ರು ಅದು ಕೊನೆ ತನಕ ನೀವು ಕಂಡಾಗ್ಲೆಲ್ಲ ಬಾಲ ಅಲ್ಲಾಡಿಸಿ ಪ್ರೀತಿ ತೋರಿಸುತ್ತೆ. ಆದ್ರೆ ಊಟ ಕೊಟ್ಟು ಜೀವ ಉಳಿಸಿದ ಸಂಸ್ಥೆಗೆ ದ್ರೋಹ ಬಗೆಯೋ ಬಾಂಗ್ಲಾ ರಕ್ಕಸರಿಗೆ ಏನ್ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ವೋಟ್ ಜಿಹಾದ್ ಸಂವಿಧಾನಕ್ಕೆ, ಸಮಾಜಕ್ಕೆ ಮಾರಕ ಅನ್ನೋದು ಶಿಕ್ಷಣ ಪಡೆದವರ ಅನಿಸಿಕೆ. ಅಧಿಕಾರಕ್ಕಾಗಿ ಯಾರು ಕೂಡ ಈ ಮಟ್ಟಕ್ಕೆ ಇಳಿಯೋದು ಸರಿಯಲ್ಲ ಅನ್ನೋದು ವಾಸ್ತವವೇ. ಆದ್ರೆ ಇದು ಭಾರತ, ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿರೋ ದೇಶ. ಇಲ್ಲಿ ಎಲ್ಲವೂ ಸಾಧ್ಯ ಅನ್ನೋದು ಹಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.